ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭಾರತದ ಚಿಕನ್ ನೆಕ್ಕನ್ನು ಕತ್ತರಿಸಿ ಹಾಕೋಣ ಅಂತ ಕರೆ ಕೊಟ್ಟಂಥ ದಿಲ್ಲಿಯ ದಂಗೆಗೆ ಕಾರಣೀಭೂತ ಆದಂಥ ಮಾಸ್ಟರ್ ಮೈಂಡ್ ಉಮರ್ ಖಾಲಿದ್ಗೆ 3 ದಿನಗಳ ಮಧ್ಯಂತರ ಜಾಮೀನನ್ನು ದಿಲ್ಲಿ ಹೈಕೋರ್ಟ್ ನೀಡಿದೆ. ಜಸ್ಟಿಸ್ ಪ್ರತಿಭಾ ಸಿಂಗ್ ಮತ್ತು ಆನರಬಲ್ ಜಸ್ಟಿಸ್ ಮಧುಸೂದನ್ ಅವರ ದ್ವಿಸದಸ್ಯ ಪೀಠ ದಿಲ್ಲಿ ಹೈಕೋರ್ಟ್ನಲ್ಲಿ ಅವರ ತಾಯಿಗೆ ಶಸ್ತ್ರಚಿಕಿತ್ಸೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಜೂನ್ 1ನೇ ತಾರೀಕಿಂದ ಜೂನ್ 3ನೇ ತಾರೀಕು ಆತನಿಗೆ ಮಧ್ಯಂತರ ಜಾಮೀನು ಲಭಿಸಿದೆ. ಒಂದಷ್ಟು ಷರತ್ತುಗಳನ್ನು ವಿಧಿಸಲಾಗಿದೆ. ಆತನ ಜೊತೆ ಪೊಲೀಸರು ಇರಬೇಕು, ಆತ ಡೆಲ್ಲಿ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ NCR ಬಿಟ್ಟು ಎಲ್ಲಿ ಮುಂದೆ ಹೋಗಬಾರ್ದು, ಒಂದಷ್ಟು ನಿರ್ಬಂಧಗಳನ್ನು ನೀಡಿ ಆತನಿಗೆ ಜಾಮೀನನ್ನು ಕೊಡಲಾಗಿದೆ. ಈತ ಈ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಯತ್ನ ಮಾಡಿದ್ದ. ಸುಪ್ರೀಂ ಕೋರ್ಟಲ್ಲಿ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಜನವರಿ 5ನೇ ತಾರೀಕು ಆವಾಗ ಹೊಸ ಕಾರಣ ಹೇಳಿದ್ದ. ಅವನು ಏನಂದರೆ, ನಮ್ಮ ಮಾವ ತೀರ್ಕೊಂಡಿದ್ದಾರೆ, ನಮ್ಮ ಅಂಕಲು, ಅದಕ್ಕೆ ನಾನು ಹೋಗಬೇಕು, ನನಗೆ ಜಾಮೀನು ಕೊಡ್ರಿ. ನಿಮ್ಮ ಮಾವ ಯಾವಾಗ ತೀರ್ಕೊಂಡಾಗಲೇ 15 ದಿವಸ ಆದಮೇಲೆ ನೀವು ಹೋಗಿ ಏನು ಮಾಡ್ತೀನಿ ನಾನು? ಇಲ್ಲ, ನಮ್ಮಲ್ಲಿ ಮುಸಲ್ಮಾನರಲ್ಲಿ 40 ದಿವಸಕ್ಕೆ ಕಾರ್ಯ ಮಾಡ್ತಾರೆ, ಆ ಕಾರ್ಯಕ್ಕೆ ಹೋಗ್ಬೇಕು. ನೀನು ಆವಾಗ ಯಾಕೆ ಕೇಳಿಲ್ಲ ಅಂತ ಹೇಳ್ತಾನೆ. ಇಲ್ಲ, ಕಾರ್ಯ ಇದೆ, ಕಾರ್ಯಕ್ಕೆ ಹೋಗ್ಬೇಕು. ಆವಾಗ ಜಸ್ಟಿಸ್ ಪ್ರಸನ್ನ ವರಾಳೆ ಮತ್ತು ಜಸ್ಟಿಸ್ ಅರವಿಂದ್ ಕುಮಾರ್ ಅವ್ರ ಬೆಂಚು ನಿರಾಕರಣೆಯನ್ನು ಮಾಡ್ತದೆ. ಈಗ ಅತಿ ದೊಡ್ಡದಾಗಿ ಚರ್ಚೆ ಆಗ್ತಾ ಇರೋ ವಿಷಯ ಏನಂದರೆ, ಕಳೆದ ಸೋಮವಾರ ದಿವಸ ಜಸ್ಟಿಸ್ BV ನಾಗರತ್ನ ಮತ್ತು ಜಸ್ಟಿಸ್ ಉಜ್ವಲ್ ಭುಯಾನ್ ಅವರು ಒಂದು ಆಬ್ಜೆಕ್ಷನ್ ಹಾಕಿದ್ರು, ಒಂದು ಟಿಪ್ಪಣಿಯನ್ನು ಮಾಡಿದರು. ಅವರೇನು ಹೇಳಿದ್ರೆ, ದೀರ್ಘಾವಧಿಯಲ್ಲಿ ಒಬ್ಬ ಆರೋಪಿಯನ್ನು ವಿಚಾರಣೆಗೆ ಇಟ್ಕೊಳ್ಳೋದು ಮೂಲಕ ನೀವು ಸಂವಿಧಾನದ 21ನೇ ಅನುಚ್ಛೇದಕ್ಕೆ ದ್ರೋಹ ಬಗೆತಾ ಇದ್ರಿ, ಅದಕ್ಕೆ ವ್ಯತಿರಿಕ್ತವಾಗಿ ನಡ್ಕೋತಾ ಇದ್ರಿ. ಯಾವುದೇ ಪ್ರಕರಣ ಆದರೂ ಕೂಡ ಇಷ್ಟು ಸುದೀರ್ಘವಾಗಿ ಆಗಬಾರ್ದು. ಇದು ಇನ್ಕಾರ್ಸಿನೇಟೆಡ್ ಇನ್ ದಿ ಜೈಲ್ ಅಂತ ಏನಂತಾರಲ್ಲ, ಇದಕ್ಕೆ ಅವಕಾಶ ಆಗಬಾರ್ದು. ಹಾಗಾದ್ರೆ ಆರ್ಟಿಕಲ್ 21 ಏನು ಹೇಳ್ತದೆ? ಆರ್ಟಿಕಲ್ ಹೇಳ್ತದೆ, ಇದು ಒಬ್ಬ ವ್ಯಕ್ತಿಯ ಜೀವನದ ಅಂದರೆ ಪ್ರೊಟೆಕ್ಷನ್ ಆಫ್ ಲೈಫ್ ಮತ್ತು ಲಿಬರ್ಟಿ, ಆತನ ಸ್ವಾತಂತ್ರ್ಯ, ಅದಕ್ಕೆ ಯಾವುದೇ ರೀತಿಯ ಧಕ್ಕೆ ಬರಬಾರದು. ಹಾಗೆ ನೀವು ಒಬ್ಬ ವ್ಯಕ್ತಿಯನ್ನು ನಿರಂತರವಾಗಿ 2020 ಫೆಬ್ರವರಿನಲ್ಲಿ ಆಗಿರುವಂಥ ದಂಗೆಗೆ 26ರಲ್ಲಿ ಇಟ್ಕೊಳ್ಳೋದ್ರಿಂದ ಆತನ ಸ್ವಾತಂತ್ರ್ಯ ಹರಣ ಆಗೋದಿಲ್ವೇ ಅಂತ ಪ್ರಶ್ನೆ ಮಾಡಿದರು. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ದಬಾಯಿಸಿದರು. ಮೇಲ್ನೋಟಕ್ಕೆ ಇದು ಸರಿಯಾಗಿ ಕಾಣುತ್ತೆ, ಹೌದಲ್ವ? ಒಬ್ಬ ವ್ಯಕ್ತಿಗೆ 6 ವರ್ಷ ಏನು ಮಾಡ್ತಾರೆ ಎನ್ಕ್ವೈರಿ ಮಾಡಲಿಕ್ಕೆ ಅಂತ. ಅದಕ್ಕೆ ತುಂಬ ಚೆನ್ನಾಗಿ ಅಡಿಷನಲ್ ಸಾಲಿಸಿಟರ್ ಜನರಲ್ ರಾಜು ಅವರು ಒಂದು ಮಾತು ಹೇಳಿದ್ರು. ಇದೇ ಪ್ರಕರಣದಲ್ಲಿ ಈಗ ಒಬ್ಬ ಪಿಕ್ ಪ್ಯಾಕೆಟ್ ಮಾಡಿದವನು, ಒಬ್ಬ ಮನೆ ಕಳ್ಳತನ ಮಾಡಿದವನು, ಆತನ ಪ್ರಕರಣಕ್ಕೂ ಅಜ್ಮಲ್ ಕಸಬು, ಒಂದು ದೇಶಕ್ಕೆ ಕುತ್ತನ್ನು ತರುವಂಥ ವ್ಯಕ್ತಿ ಪ್ರಕರಣಕ್ಕೂ, ಅಜ್ಮಲ್ ಕಸಬು, ಹಫೀಜ್ ಸಯೀದು, ಅಫ್ಜಲ್ ಗುರು, ಇಂಥವ್ರ ಪ್ರಕರಣಕ್ಕೂ ವ್ಯತ್ಯಾಸ ಇದೆಯೋ ಇಲ್ವೋ? ಈಗ ಒಬ್ಬ ಕಳ್ಳತನ ಮಾಡಿದವನ್ನ ನೀವು ಈ ರೀತಿ 6 ವರ್ಷ ವಿಚಾರಣೆ ಮಾಡ್ತೀನಿ ಅಂತ ಇಟ್ಕೊಂಡ್ರೆ ತಪ್ಪು. ಆದರೆ ಅಜ್ಮಲ್ ಕಸಬನ ಪ್ರಕರಣದಲ್ಲಿ 120 ಜನರ ವಿಚಾರಣೆ ಆಗಬೇಕು, ಕ್ರಾಸ್ ಎಕ್ಸಾಮಿನೇಷನ್ ಆಗಬೇಕು, ಡೇಟ್ಗಳು ಸಿಗಬೇಕು. ಹಾಗಿರುವಾಗ ಎರಡನ್ನೂ ನೀವು ಒಂದೇ, ಈಗ ಇಂಟರ್ನಲ್ ಥ್ರೆಟ್ ಫಾರ್ ದ ನೇಷನ್ ಮತ್ತು ಲಾ ಆ್ಯಂಡ್ ಆರ್ಡರ್ ಎರಡನ್ನೂ ಒಂದೇ ತಕ್ಕಡಿಯಲ್ಲಿಟ್ಟು ನೋಡೋಕ್ಕಾಗತ್ತಾ? ಆಗೋದಿಲ್ಲ. ಅಫ್ಜಲ್ ಗುರುನ ಆತನಿಗೆ ಗಲ್ಲು ಶಿಕ್ಷೆ ವಿಧಿಸಿದ ಸಂದರ್ಭದಲ್ಲಿ ಮಧ್ಯರಾತ್ರಿ ಕೋರ್ಟ್ ಬಾಗಿಲು ತರಗಿಸಿ ಹೇಗಾದರೂ ಮಾಡಿ ಆತನನ್ನು ಬಿಡುಗಡೆ ಮಾಡಿಸ್ಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 17 ಆರ್ಗನೈಜೇಷನ್ಗಳು ಕೆಲಸ ಮಾಡಿದವು. ಮಧ್ಯರಾತ್ರಿ ಸುಪ್ರೀಂ ಕೋರ್ಟ್ನ ಬಾಗಿಲನ್ನು ತೆರೆಸಲಾಯಿತು. ಅಫ್ಜಲ್ ಗುರು ಹಮ್ ಜಿಂದಾ ಶರ್ಮಿಂದ ಹೈ ತೇರೆ ಕಾತಿಲ್ ಜಿಂದಾ ಹೈ ಅಂತ ಘೋಷಣೆಯನ್ನು ಕೂಗಲಾಯಿತು. ಅಫ್ಜಲ್ ಗುರು ಹಮ್ ಶರ್ಮಿಂದ ಹೈ, ನಮಗೆ ನಾಚಿಕೆ ಆಗ್ತಾ ಇದೆ, ತೇರೆ ಕಾತಿಲ್ ಜಿಂದಾ ಹೈ, ನಿನಗೆ ಯಾರು ಗಲ್ಲು ಶಿಕ್ಷೆ ವಿಧಿಸಿದಾರಲ್ಲ ಅವರೆಲ್ಲ ಜೀವಂತವಾಗಿದ್ದಾರೆ, ಇನ್ನು ನೀನು ಮಾತ್ರ ಸಾಯ್ತಾ ಇದೆಯಾ ಅಂತ ಘೋಷಣೆಗಳನ್ನು ಸಾರ್ವಜನಿಕವಾಗಿ ಬಹಿರಂಗವಾಗಿ ಘೋಷಿಸಲಾಯಿತು. ಹಾಗಾದ್ರೆ ಅವ್ರ ಕಾತಿಲ್ ಯಾರು? ಅಫ್ಜಲ್ ಗುರುನ ಕೊಲೆಗಾರರು ಯಾರು? ಅಫ್ಜಲ್ ಗುರುಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿದವರು ಯಾರು? ಭಾರತೀಯ ಜನತಾ ಪಾರ್ಟಿ ಅಲ್ಲ, ರಾಜಕಾರಣಿಗಳಲ್ಲ, ಕೇಂದ್ರ ಸರ್ಕಾರ ಅಲ್ಲ, ಈ ದೇಶದ ನ್ಯಾಯವೇತ್ತರು, ನ್ಯಾಯಾಂಗ ವ್ಯವಸ್ಥೆ. ಈತ ಮಾಡಿದ್ದು ದೇಶದ್ರೋಹಿ ಕೆಲಸ, ಈತನಿಗೆ ಗಲ್ಲೇ ಹಾಕಬೇಕು, ಅದಕ್ಕಿಂತ ಕಡಿಮೆ ಶಿಕ್ಷೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದು ಕೋರ್ಟು. ಅಂಥ ಕೋರ್ಟಿನ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಇವರನ್ನು ಮತ್ತು ಪಿಕ್ ಪ್ಯಾಕೆಟ್ ಮಾಡಿದವ್ರನ್ನ ಒಂದೇ ತಕ್ಕಡಿಯಲ್ಲಿ ತೂಕಕ್ಕಾಗತ್ತಾ ಅನ್ನೋದು ನನ್ನ ಪ್ರಶ್ನೆ. ಈಗ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಏನು? ಪ್ರಸನ್ನ ವರಾಳೆ ಮತ್ತು ಅರವಿಂದ್ ಕುಮಾರ್ ಅವರು ನಿರಾಕರಣೆ ಮಾಡಿದ್ರಲ್ಲ, ಮೇ 5ನೇ ತಾರೀಕು ಅವ್ರು ನಿರಾಕರಣೆ ಮಾಡಿದರು.
ಇಲ್ಲ ನಿನಗೆ ಬೇಲ್ ಕೊಡಲಿಕ್ಕಾಗೋದಿಲ್ಲ, ನಿನ್ನ ಮೇಲೆ ಗುರುತರವಾದ ಆರೋಪಗಳಿದ್ದಾವೆ, UAP ಆ್ಯಕ್ಟ್ನಲ್ಲಿ ನಿನ್ನ ಮೇಲೆ ಕೇಸ್ ಹಾಕಲಾಗಿದೆ, ನಿನ್ನ ಮೇಲೆ ಕೊಲೆ ಆರೋಪ ಇದೆ, ನಿನ್ನ ಮೇಲೆ ಅತ್ಯಾಚಾರ ಆರೋಪ ಇದೆ, ನಿನಗೆ ಕೋಮು ಸೌಹಾರ್ದವನ್ನು ಇದನ್ನು ಮಾಡಿದ ಆರೋಪ ಇದೆ, ನೀನು ದಂಗೆಗೆ ಕಿಂಗ್ ಪಿನ್ ಆಗಿದ್ದೆ, ಈ ರೀತಿಯಾದಂಥ ಗುರುತರವಾದ ಆರೋಪ ಉಮರ್ ಖಾಲಿದ್ ಮೇಲೆ ಇರೋದರಿಂದ, ಶರ್ಜೀರ್ ಅಹಮದ್ ಮೇಲೆ ಇರೋದರಿಂದ ಇವರಿಗೆ ನಾವು ಯಾವುದೇ ಕಾರಣಕ್ಕೂ ಬೇಲನ್ನು ನಿರಾಕರಣೆ ಮಾಡಬೇಕಾಗತ್ತೆ ಅಂತ ಅವತ್ತು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಹೇಳಿತು. ಏನೂ ತಪ್ಪಿಲ್ಲ. ಮಜಾ ನೋಡಿ, ಈ ಉಮರ್ ಖಾಲಿದ್ ಅಲ್ಲ, ಇದ್ರ ಬಗ್ಗೆ ಒಂದು 2 ನಿಮಿಷ ಹೇಳ್ಬಿಡ್ತೀನಿ, ಆಮೇಲೆ ಬೇರೆ ವಿಷಯ ಮಾತ್ರ. ಆವಾಗ ನಿಮಗೆ ಇದರ ತೀವ್ರತೆ ಅರ್ಥ ಆಗುತ್ತೆ. ಯಾಕೆ ಇವ್ರನ್ನ ಬೇರೆ ಗುಂಡಾಗಳ ರೀತಿ ಅಥವಾ ಬೇರೆ ದೇಶದ್ರೋಹಿಗಳ ರೀತಿ ಯಾಕೆ ಲೆಕ್ಕಕ್ಕೆ ಹಾಕೋಕ್ಕಾಗಲ್ಲ? ಏಕೆಂದರೆ ಬೇರೆ ರೀತಿ ಘೋಷಣೆ ಕೂಗಿದವ್ರು ಬೇಕಾದಷ್ಟಿದ್ದಾರೆ ನಮ್ಮಲ್ಲಿ. ಆ ಬೇರೆ ದೂರ ಹೋಗ್ಬೇಡಿ, ಕನಯ್ಯ ಕುಮಾರನೇ ಇದ್ದಾನೆ, ಅವನಿಗಿಂತ ಬೇಕಾ ನಿಮಗೆ? ಈತನ ವಿಷಯವನ್ನು ಹೇಳ್ತಾನೆ. ಈತನ ತಂದೆ ಇದನ್ನಲ್ಲ, ಆತನ ಹೆಸರು ಸೈಯದ್ ಕಾಸಿಮ್ ರಜುಲ್ ಇಲಿಯಾಸ್ ಅಂತೇಳಿ ಆತನ ತಂದೆ ಹೆಸರು. ಈತನ ತಂದೆ ಸಿಮಿಯ ಸ್ಥಾಪಕ ಸದಸ್ಯ. ಸಿಮಿ ಅಂದರೆ ಏನು? ಸ್ಟೂಡೆಂಟ್ ಇಸ್ಲಾಮಿಕ್ ಮೂಮೆಂಟ್ ಆಫ್ ಇಂಡಿಯಾ ಅಂತ ಭಯೋತ್ಪಾದಕ ಸಂಘಟನೆ ಇದು. ಇದು ಜಮಾತೆ ಇಸ್ಲಾಮಿ ಹಿಂದಿನ ಸ್ಟೂಡೆಂಟ್ ವಿಂಗ್, ಸ್ಟೂಡೆಂಟ್ ಆರ್ಮಿದು. ಅದರ ಸ್ಥಾಪಕ ಸದಸ್ಯ ಇವರಪ್ಪ. ಈತ ಮುಂದೆ ಮುಜಾಹಿದೀನ್ ಅನ್ನುವಂಥ ಉಗ್ರ ಸಂಘಟನೆಯ ಜೊತೆ ಕೈ ಜೋಡಿಸಿರುವ ಇದು ಅದು. ಈತ ಮುಂದೆ 2019ರಲ್ಲಿ ವೆಲ್ಫೇರ್ ಪಾರ್ಟಿಯ ಮೂಲಕ ಚುನಾವಣೆಗೆ ನಿಲ್ತಾನೆ ಪಶ್ಚಿಮ ಬಂಗಾಳದಲ್ಲಿ. ಯಾವ ಕ್ಷೇತ್ರದಲ್ಲಿ ನಿಲ್ತಾನೆ? ಜಾಂಗೀಪುರ್ ಅನ್ನುವಂಥ ಕ್ಷೇತ್ರದಲ್ಲಿ ನಿಲ್ತಾನೆ. ಈ ಜಾಂಗೀಪುರ ಎಲ್ಲಿದೆ? ಮುರ್ಷಿದಾಬಾದ್ ಡಿಸ್ಟ್ರಿಕ್ಟಲ್ಲಿದೆ. ಈ ಜಾಂಗೀಪುರ್ನ ವಿಶೇಷತೆಯನ್ನು ಮುಸಲ್ಮಾನ ಬಾಹುಳ್ಯ ಒಂದೇ ಅಲ್ಲ, ಟ್ರೇಸ್ ಪಾಸ್ ಮಾಡಲಿಕ್ಕೆ ಅವಕಾಶ ಇರುವಂಥ ಬಾಂಗ್ಲಾದೇಶಿಯರ ಜಮಾತಿನ ಸಹಾಯ ಇರುವಂಥ ಪ್ರದೇಶದಲ್ಲಿ ಚುನಾವಣೆ ನಿಲ್ತಾನೆ. ಈತ ಕಳೆದ ವರ್ಷ ಅಮೆರಿಕಕ್ಕೆ ಗಂಡ ಹೆಂಡತಿ ಹೋಗಿದ್ರು. ಈ ಸೈಯದ್ ಖಾಸಿಮ್ ಏನಿದ್ದಾನೆ, ಉಮರ್ ಖಾಲಿದನ ಅಪ್ಪ ಮತ್ತು ಆತನ ಪತ್ನಿ ಅಮೆರಿಕಕ್ಕೆ ಹೋದರು. ಅಮೆರಿಕಕ್ಕೆ ಹೋಗಿ ಯಾರು ಭೇಟಿ ಆದರು ಅಂದರೆ ಜೊಹರಾನ್ ಮಮದಾನಿನ ಭೇಟಿ ಆದರು. ಜೊಹರಾನ್ ಮಮದಾನಿ ಅಂತಾರೆ ನ್ಯೂಯಾರ್ಕ್ನ ಮೇಯರು. ಆತ ಇನ್ನೊಬ್ಬ ಮತಾಂಧ, ಇನ್ನೊಬ್ಬ ಮೂಲಭೂತವಾದಿ, ಇನ್ನೊಬ್ಬ ಆಫ್ಶೂಟ್ ಪೊಲಿಟಿಕಲ್ ಫೇಸ್ ಆಫ್ ಟೆರರಿಸಮ್. ಆತ ಜೈಲಿನ ಈತನ ಡೈರಿಯನ್ನು ಓದ್ತಾನೆ, ಜೊಹರಾನ್ ಮಮದಾನಿ. ಅಷ್ಟೇ ಅಲ್ಲ, ಈತನ ಬಿಡುಗಡೆಯಾಗಬೇಕು ಅಂತ ಪತ್ರ ಬರೀತಾನೆ ಭಾರತದ ಸರ್ಕಾರಕ್ಕೆ. ಒಬ್ಬ ಪಿಕ್ ಪ್ಯಾಕೆಟರ್ನ ಮತ್ತು ಈ ಉಮರ್ ಖಾಲಿದನ ಒಂದೇ ತಕಡಿಲಿಟ್ಟು ನೀವು ತೂಕ ಮಾಡ್ತೀರಾ ನನಗೆ ಹೇಳಿ. ಆದರೆ ಕೋರ್ಟು ಆ ರೀತಿ ಆಲೋಚನೆ ಮಾಡೋದು. ಕೋರ್ಟ್ ಹೇಳುತ್ತೆ ಬೇಲ್ ಈಸ್ ಅ ನಾರ್ಮ್, ಜೈಲ್ ಈಸ್ ಎಕ್ಸೆಪ್ಷನ್. ಯಾರ ವಿಷಯದಲ್ಲಿ? ಸಣ್ಣ ಪುಟ್ಟ ಪಿಕ್ ಪ್ಯಾಕೆಟ್ ಮಾಡೋರು, ಮನೆ ಕನ್ನ ಹಾಕೋರು, ಯಾರನ್ನೋ ದೋಚಿರೋರು, ಇನ್ಯಾವುದೋ ಚುಡಾಯಿಸಿರೋರು ಅವ್ರಿಗೆ ಹೇಳಿ ಓಕೆ. ಅಲ್ರಿ, ದೇಶಕ್ಕೆ ಥ್ರೆಟ್ಟು. ಇವರು ಹೊರಗಡೆ ಇದ್ದರೆ ಅಪಾಯ, ಇವರು ಕಾಯಮ್ಮಾಗೆ ಜೈಲಲ್ಲಿ ಇರಬೇಕು ಅಂತ ಕೋರ್ಟ್ ಹೇಳಬೇಕು. ಯಾಕೆಂದರೆ ಕೋರ್ಟೇ ಕಾತಿಲ್ ಅಂತ ಹೇಳಿದಂಥ ಜನ, ಕೋರ್ಟೇ ಕೊಲೆಗಾರರು ಅಂತ ಹೇಳಿದಂಥ ಜನ. ಈ ಜಸ್ಟಿಸ್ ಚಂದ್ರಚೂಡ್ ಇದ್ದಾರಲ್ಲ, ಜಸ್ಟಿಸ್ ಚಂದ್ರಚೂಡ್ ಅವರು ರಿಟೈರ್ ಆದಮೇಲೆ ಒಂದು ಲೆಫ್ಟಿಸ್ಟ್ ಚಾನಲ್ನಲ್ಲಿ ಇಂಟರ್ವ್ಯೂ ಹೋಗಿ, ಅವ್ರಿಗೊಂದು ಸ್ವಲ್ಪ ಲೆಫ್ಟಿಸ್ಟ್ನ ಸರ್ಕಲ್ ಅಂದ್ರೆ ಭಾಳ ಇಷ್ಟ ಅವ್ರಿಗೆ. ಭಾಳಷ್ಟು ಜನ ಈ ಬುದ್ಧಿಜೀವಿಗಳು ಅನ್ಸ್ಕೊಂಡವ್ರಿಗೆ ಈ ಲೆಫ್ಟಿಸ್ಟ್ಗಳ ಜೊತೆ ತಮ್ಮನ್ನು ಗುರುತಿಸ್ಕೋಬೇಕು ಅಂತ ಆಸೆ ಇರುತ್ತೆ. ಅದು ಯಾಕೋ ನನಗೆ ಗೊತ್ತಿಲ್ಲ. ಹಾಗೆ ಗುರುತಿಸುವ ಮೂಲಕ ತಾವೊಬ್ಬ ವಿಚಾರವಾದಿ, ಪ್ರೋಗ್ರೆಸಿವ್ ಥಿಂಕರ್ ಅಂತ ತಮ್ಮನ್ನು ತಾವು ಗುರುತಿಸ್ಕೊಳ್ಳುವಂಥ ಹಪಹಪಿ ಅದು. ಅಲ್ಲಿ ಕೇಳಿದ್ರು, ನೀವು ಇಷ್ಟು ವರ್ಷ ನೀವು ಚೀಫ್ ಜಸ್ಟಿಸ್ ಆಗಿದ್ರಿ, ಉಮರ್ ಖಾಲಿದ್ಗೆ ನೀವು ಜಾಮೀನನ್ನೇ ಕೊಡಲಿಲ್ಲ, ಇದು ಯಾಕೆ? ಅದಕ್ಕೊಂದು ತುಂಬ ಚೆನ್ನಾಗಿ ಅದಕ್ಕೊಂದು ಇದನ್ನು ಹೇಳಿದರು, ಕಾರಣವನ್ನು ಹೇಳಿದರು. 7 ಸಲ ಈತನ ವಕೀಲರು ಯಾವ ಬೆಂಚ್ನಲ್ಲಿ ಪ್ರಕರಣ ಇತ್ತು ಆ ಬೆಂಚ್ನಲ್ಲಿ ಎಕ್ಸಂಪ್ಷನ್ ತೊಗೋತಿದ್ರು, ಆ ಬೆಂಚ್ನಲ್ಲಿ ವಿಚಾರಣೆ ನಡೀಲಾರ್ದಾಗ ನೋಡ್ಕೋತಾ ಇದ್ರು, ಬೆಂಚ್ ಹಂಟಿಂಗ್ ಮಾಡ್ತಾಯಿದ್ರು, ಫಿಕ್ಸಿಂಗಿಗೆ ಪ್ರಯತ್ನ ಮಾಡ್ತಾಯಿದ್ರು. ಯಾವ ಬೆಂಚ್ನಲ್ಲಿ ಈ ಪ್ರಕರಣ ಬರುತ್ತೋ ಆ ಬೆಂಚ್ನಲ್ಲಿರುವಂಥ ಜಡ್ಜ್ ಏನಾದರೂ ಈ ಜಾಮೀನು ಅರ್ಜಿ ಬಂದರೆ ತಿರಸ್ಕಾರ ಮಾಡ್ತಾರೆ ಅಂತ ಜಡ್ಜ್ಗೆ ತುಂಬ ಚೆನ್ನಾಗಿ, ಲಾಯರ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ವಿಚಾರಣೆ ನಡೆಯಲಾರದ ಹಾಗೆ ಮಾಡ್ತಾರೆ 7 ಸಲ. ಕಪಿಲ್ ಸಿಬಲ್ ಆತನ ವಕೀಲ. ನಿಮ್ಮ ಮತ್ತೊಂದು ಬಿಡಿಸಿ ಹೇಳಬೇಕಾಗಿಲ್ಲ, ಇದು ನಡೀತಾ ಇರುವಂಥ ವಿದ್ಯಮಾನ. ಹಾಗಾದರೆ ಈಗೇನು? ಈಗ ಜಸ್ಟಿಸ್ ಪ್ರತಿಭಾ ಸಿಂಗ್ ಮತ್ತು ಮಧುಸೂದನ್ ಅವರು ಈತನಿಗೆ 3 ದಿವಸ ಜಾಮೀನು ಕೊಟ್ಟಿದ್ದಾರೆ. ಪ್ರಶ್ನೆ ಜಾಮೀನಿಂದಲ್ಲ, ಇಲ್ಲಿ ಪ್ರಶ್ನೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಡೀತಾ ಇರುವಂಥ ಪರಿಸ್ಥಿತಿ. ಈಗ ಇದನ್ನು ತೊಗೊಂಡೋಗಿ ಸುಪ್ರೀಂ ಕೋರ್ಟಿಗೆ ಮನವಿಯನ್ನು ಮಾಡಿದೆ. ಏನಂತ? 5 ಸದಸ್ಯರ ಬೆಂಚನ್ನು ಇದಕ್ಕೋಸ್ಕರ ಘಟಿಸಬೇಕು, ಪ್ರತಿಷ್ಠಾಪಿಸಬೇಕು. ಆ ಬೆಂಚಿನಲ್ಲಿ ಈ ರೀತಿ ಸುದೀರ್ಘ ವಿಚಾರಣೆಯಾಗಿರುವಂಥ ಪ್ರಕರಣಗಳಿದಾವಲ್ಲ, ಸುದೀರ್ಘ ಕಾಲ ಜೈಲಿನಲ್ಲಿರುವಂಥ ಆರೋಪಿಗಳ ಪ್ರಕರಣಗಳಿದಲ್ಲ, ಇದನ್ನು ಇತ್ಯರ್ಥ ಮಾಡುವುದು ಹೇಗೆ ಅನ್ನೋದ್ರ ಕುರಿತು ಒಂದು ನಾರ್ಮ್ಸನ್ನು ಕೊಡಬೇಕು.
ಮಜಾ ನೋಡಿ, ಈ ದೇಶದಲ್ಲಿ ಸಂವಿಧಾನವನ್ನು ಬರೆದ್ರು. ಸಂವಿಧಾನವನ್ನು ಬರೆದಾಗ ಭಾರತ ದೇಶಕ್ಕೆ ಥ್ರೆಟ್ ಇರಲಿಲ್ಲ. ಏಕೆಂದರೆ ಇಲ್ಲಿರುವಂಥ ಮತಾಂತರ ಎಲ್ಲ ನಮ್ಗೆ ಬೇರೆ ರಾಷ್ಟ್ರ ಬೇಕು, ಧರ್ಮದ ಆಧಾರದಲ್ಲಿ ಬೇಕು ಅಂತ ಪಾಕಿಸ್ತಾನಕ್ಕೆ ಹೋಗಿ ಆಗಿತ್ತು. ಬರೀವಾಗ ನಾ ಹೇಳೋದು, ಮುಂದೆ ಅವರು ಏನಾದರೂ ಅಂತ ನಿಮ್ಗೆ ಗೊತ್ತಿದೆ, ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಯಾರ್ಯಾರು ಬಯಸ್ತಾ ಇದ್ರೋ ಜಿಹಾದಿ ಮನಸ್ಥಿತಿಯಿಂದ ನಮಗೆ ಧರ್ಮದ ಆಧಾರದಲ್ಲಿ ದೇಶ ಬೇಕು ಅಂತ ಹೇಳ್ತಾ ಇದ್ರು, ಅವರು ಒಂದು ಧರ್ಮದ ಆಧಾರದಲ್ಲಿ ರಾಷ್ಟ್ರವನ್ನು ಪಡೆದುಬಿಟ್ರು. ಒಂದಿಷ್ಟು ಜನ ಇಲ್ಲಿ ಉಳಿದ್ರು. ಆದರೆ ಸಂವಿಧಾನ ಬರೆಯೋರು ಸದ್ಭಾವನೆಯಿಂದ ಬರೆದ್ರು. ಏನಂತ, ಸಂವಿಧಾನವನ್ನು ಬರೆಯುವಾಗ ಆರ್ಟಿಕಲ್ 21 ಬರೆದಾಗ ಈ ರೀತಿ ದೇಶದ್ರೋಹಿಗಳ ಬಗ್ಗೆ ಅದರಲ್ಲಿ ಹೆಚ್ಚು ಉಲ್ಲೇಖ ಆಗಲಿಲ್ಲ. ಆಮೇಲೆ ಭಾರತ ದೇಶಕ್ಕೆ ಈ ಗಡಿ ರಾಷ್ಟ್ರಗಳಿದಾವಲ್ಲ, ನೆರೆ ರಾಷ್ಟ್ರಗಳು, ಅವು ಬಾಂಗ್ಲಾದೇಶ ಇರಲಿಲ್ಲ, ಇವು ಥ್ರೆಟ್ ಆಗಿರಲಿಲ್ಲ. ಪ್ರತ್ಯೇಕ ರಾಷ್ಟ್ರ ಇದೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅಂತ ತಿಳ್ಕೊಂಡಿದ್ರು. ಹೀಗಾಗಿ ಇವರಿಗೆ ಬೇಲೆ ಕೊಡಬಾರದು ಅಂತ ಎಲ್ಲಿ ಉಲ್ಲೇಖನ ಆಗಲಿಲ್ಲ. ಮುಂದೆ ತಿದ್ದುಪಡಿ ಆಗಬೇಕಾಗಿತ್ತು, ತಿದ್ದುಪಡಿ ಆಯಿತು. ತಿದ್ದುಪಡಿ ಆದದ್ದನ್ನು ರದ್ದು ಮಾಡಲಾಯಿತು. ಆಯಾ ಸರ್ಕಾರದ ವಿಮ್ಸ್ ಆ್ಯಂಡ್ ಫ್ಯಾನ್ಸಿಗೆ ಅನುಕೂಲವಾಗಿ ಕಾನೂನನ್ನು ತಿದ್ದುಪಡಿ ಮಾಡಿ UAPA ಹಾಕೋದು, ಟಾಡಾ ಹಾಕೋದು, ಟಾಡಾ ರದ್ದು ಮಾಡೋದು, ಟಾಡಾದಲ್ಲಿರುವಂಥ ಜೈಲುಗಳಿಗೆ ಬೇಲ್ ಕೊಡಬೇಕು ಅನ್ನೋದು ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಆದರೆ ದೇಶದ್ರೋಹಿ, ಥ್ರೆಟ್ ಟು ದ ನೇಷನ್ ಅಂತೇನು ಹೇಳ್ತೀವಿ, ದೇಶದ ಭದ್ರತೆಗೆ ಆತಂಕ ಅಂತ ಯಾವ ವ್ಯಕ್ತಿಗಳು ಅಲ್ರಿ. JNUನಲ್ಲಿ ಲೈವ್ನಲ್ಲಿ ಕ್ಯಾಂಪಸ್ನಲ್ಲಿ ಇದೇ ಕನ್ಹಯ್ಯ ಕುಮಾರ್ ಹೇಳಿಕೆಗಳನ್ನು ಕೊಡ್ತಾರೆ. ಟುಕಡೆ ಹಮ್ ಇಸ್ ದೇಶಕ್ಕೂ ಟುಕಡೆ ಕರೆಂಗೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ನಾವು ಇದನ್ನು ಟಿ ವಿಲಿ ನೋಡಿದ್ದೀವಿ. ಈ ದೇಶದ ಜಡ್ಜ್ಗಳು ನೋಡಿರ್ತಾರ, ನೋಡೋದಿಲ್ವಾ? ಅವ್ರಿಗೇನು ಕಣ್ಣಿಗೆ ಪಟ್ಟಿ ಹಾಕಿಲ್ವಲ್ಲ? ನ್ಯಾಯದೇವತೆಗಳಿಗೆ ಮಾತ್ರ ನಾವು ಕಣ್ಣಿಗೆ ಪಟ್ಟಿ ಹಾಕಿರೋದು, ನ್ಯಾಯಾಧೀಶರು ಕಣ್ಣಿಗೆ ಪಟ್ಟಿ ಹಾಕಿಲ್ವಲ್ಲ? ಅವ್ರಿಗೂ ಕಾಣತ್ತಲ್ವ? ಅವ್ರ ಮನೇಲೂ ಮಕ್ಕಳಿದ್ದಾರೆ, ಕುಟುಂಬದ ಸದಸ್ಯರಿದ್ದಾರೆ, ಅವ್ರು ನೋಡಿರ್ತಾರಲ್ವ? ಅಪ್ಪ ಏನು ಮಾಡಿಯಪ್ಪ ನೀನು ಅಂತ ಕೇಳಲ್ವ ಅವರು? ಅಂದರೆ ಜಸ್ಟಿಸ್ ನಾಗರತ್ನ ಅವ್ರು ಹೇಳೋದು ಹೆಂಗಿದೆ ಅಂದರೆ, ಜಸ್ಟಿಸ್ ಸುಜಲ್ ಭೂಯಾನ್ ಮತ್ತು ಜಸ್ಟಿಸ್ ನಾಗರತ್ನ ಇವ್ರಿಗೆಲ್ಲ ಬೇಲ್ ಕೊಟ್ಬಿಡ್ಬೇಕು, ಇವರೆಲ್ಲ ಹೊರಗೆ ಬಂದ್ಬಿಡ್ಬೇಕು. ಎಷ್ಟು ವರ್ಷ ಜೈಲಲ್ಲಿ ಇಡ್ತೀರಿ? ಜೈಲಲ್ಲಿ ಯಾಕೆ ಇಟ್ಟಿದ್ದಾರೆ? ಇವರಿಗೆ ಪನಿಷ್ಮೆಂಟ್ ಆದರೂ ಜೈಲೇ ಅಥವಾ ಗಲ್ಲು. ಅದ್ರ ಬದಲು ವಿಚಾರಣೆ ಅಂತೇಳಿ ಜೈಲಲ್ಲಿರಲಿ, ದೇಶಕ್ಕೆ ಅಟ್ಲೀಸ್ಟ್ ಭದ್ರತೆ ಇರುತ್ತೆ. ನೀವು ಆರ್ಟಿಕಲ್ 21 ಹೆಂಗೆ ಬೇಕಾದರೂ ಇಂಟರ್ಪ್ರಿಟೇಷನ್ ಮಾಡ್ಬೋದಾ? ಬದುಕುವ ಹಕ್ಕಿದೆ. ಬದುಕುವ ಹಕ್ಕು ಯಾರಿಗಿದೆ? ಲಾ ಆ್ಯಂಡ್ ಆರ್ಡರ್ಗೆ ಯಾರು ಭದ್ರ ಆಗಿದಾರೋ, ಯಾರು ಈ ದೇಶದ ಪೌರತ್ವದ ಕರ್ತವ್ಯಗಳನ್ನು ನಿಭಾಯಿಸ್ತಾರೋ. ನಮ್ಮಲ್ಲಿ ಡ್ಯೂಟಿ ಆಫ್ ಸಿಟಿಜನ್ ಅನ್ನೋದು ಇಲ್ವೇ ಇಲ್ವಲ್ಲ. ನಮ್ಮೊಬ್ಬ ಕರ್ತವ್ಯ, ನಮ್ಮ ನಾಗರಿಕ ಕರ್ತವ್ಯ, ಪೌರ ಕರ್ತವ್ಯಗಳ ಬಗ್ಗೆ ನಾವು ಮಾತಾಡಲ್ಲ, ಹಕ್ಕುಗಳ ಬಗ್ಗೆ ಮಾತ್ರ ಮಾತಾಡ್ತೀವಿ. ಈಗ ಪ್ರಕರಣ 5 ಜನರ ಬೆಂಚು, ನ್ಯಾಯಾಧೀಶರ ಬೆಂಚನ್ನು ಮಾಡಬೇಕು ಅಂತ ಕೇಳ್ಕೊಳ್ಳಾಗಿದೆ. ಏನು ಮಾಡ್ತಾರೆ ಜಡ್ಜ್ ನೋಡೋಣ. ಜಸ್ಟಿಸ್ ಸೂರ್ಯಕಾಂತ್ ಬಗ್ಗೆ ಸ್ವಲ್ಪ ನನಗೆ ನಂಬಿಕೆ ಇದೆ. ಅದು ಯಾವ ಕುಸಿದು ಹೋಗುತ್ತೋ ಗೊತ್ತಿಲ್ಲ, ಸದ್ಯಕ್ಕಂತೂ ಇದೆ. ಹೀಗಾಗಿ ಒಂದಷ್ಟು ಒಳ್ಳೆಯ ಕೆಲಸಗಳಾಗ್ತವೆ ಅಂತ ಭಾವಿಸಿದ್ದೀವಿ. ನನಗೆ ತುಂಬ ಬೇಜಾರಾಗಿದ್ದೇನೆಂದರೆ, ಈತ ಸುಳ್ಳು ಹೇಳ್ಕೊಂಡು ಒಂದು ಸಲ ಮಾವನ ಶ್ರಾದ್ದ ಮಾಡಬೇಕು ಅಂತ ಹೇಳ್ತಾನೆ, ಇನ್ನೊಂದು ಸಲ ನಮ್ಮ ಮಾವಂದು ಆಪ್ರೇಷನ್ ಮಾಡಿಸ್ಬೇಕು ಅಂತ ಹೇಳ್ತಾನೆ. ಈ ರೀತಿ ಕಾರಣಗಳನ್ನು ಹೇಳಿ ಹೊರಗಡೆ ಹೋಗೋದಾಗ್ಬಿಟ್ರೆ ಯಾರು ಬೇಕಾದ್ರೂ ಹೊರಗಡೆ ಬರೋದು. ಲಾಲು ಯಾದವ್ ಇವತ್ತು ಹೊರಗಡೆ ಇದ್ದಾರೆ, ಶಟ್ಲ್ ಬ್ಯಾಡ್ಮಿಂಟನ್ ಆಡ್ತಾರೆ, ಟೆನ್ನಿಸ್ ಆಡ್ತಾರೆ, ಮನೇಲಿ ಮುರುಗು ಮಟನ್ನು ಏನೇನೋ ಮಾಡ್ತಾರೆ, ಮಾಡಿ ಅದನ್ನು ವಿಡಿಯೋ ಹಾಕ್ತಾರೆ. ಕೋರ್ಟಿಗೆ ಮಾತ್ರ ಕಾಣೋದಿಲ್ಲ. ಆತ ಅನಾರೋಗ್ಯದ ದೃಷ್ಟಿಯಿಂದ ಹೊರಗಡೆ ಇದ್ದಾರೆ ಜಾಮೀನಲ್ಲಿ ಅಂತ ಅದಕ್ಕೆ ಕಾನೂನು ತಿಳ್ಕೊಂಡಿರುತ್ತೆ, ಕೋರ್ಟ್ ತಿಳ್ಕೊಂಡಿರುತ್ತೆ, ಇಡೀ ಜಗತ್ತಿಗೆ ಗೊತ್ತಿರುತ್ತೆ ಆತ ಆರಾಮಾಗಿದ್ದಾನೆ, ಮಜಾ ಮಾಡ್ಕೊಂಡಿದ್ದಾನೆ ಅಂತ. ಅದು ನಮ್ಮ ಭಾಳ ದೊಡ್ಡದಾದಂಥ ವಿರೋಧಾಭಾಸ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ, ಕೆಲವು ವಿಷಯಗಳನ್ನು ಮಾತಾಡ್ತೀನಿ ಅಂತ ಬೆಳಗಿನ ಸಂಚಿಕೆಯಲ್ಲಿ ಹೇಳಿದ್ದೆ. ಈ ವಿಷಯ ಕಣ್ಣಿಗೆ ಬಂದದ್ದಕ್ಕೆ ನಾನು ತಡ್ಕೊಳ್ಳಿಕ್ಕಾಗಲಾರ್ದ ಮಾತಾಡಿದ್ದು. ಪಶ್ಚಿಮ ಬಂಗಾಳ ಬಗ್ಗೆ ಮಾತಾಡ್ತೀನಿ, ಆಮೇಲೆ ಡಾಕ್ಟರ್ ಜಯಶಂಕರ್ ಅವರು ಕೊಟ್ಟರಲ್ಲ ಮಾರ್ಕೋ ರೂಬಿಯೋ, ಅದ್ರ ಬಗ್ಗೆ ಮಾತಾಡ್ತೀನಿ, ಇಂಟರ್ನ್ಯಾಷನಲ್ ವಿಷಯಗಳ ಬಗ್ಗೆ ಮಾತಾಡ್ತೀನಿ. ಮುಂದಿನ ಸಂಚಿಕೆವರೆಗೂ ದಯವಿಟ್ಟು ಕಾಯಿರಿ. ನಮ್ಮ ಸಂಚಿಕೆಗೆ ದಯವಿಟ್ಟು ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆನ್ನೆಲುಬಾಗಿ ಲೈಕ್ ಮಾಡಲಿಕ್ಕೆ ಏನು ಖರ್ಚಾಗಂಗಿಲ್ಲ, ಸುಮ್ಮನೆ ಒಂದು ಬಟನ್ ಹತ್ತದ, ದಯವಿಟ್ಟು ಒತ್ತಿರಿ. ನಮಸ್ಕಾರ.